ಸೂರ್ಯ ಕೃಷ್ಣ ಬರಕತ್ತ ನೋಡಲ್ಲ ಇಲ್ಲಿ ಅಲ್ಲಿ ನೋಡ್ಲೆ ಬರ್ಲಿ ಮಗ ನಮ್ಮನ್ನ ಬಿಟ್ಟ ಮದುವೆ ಆಗ್ಯಾನೋ ಅವಂದ ಐತೆ ಇವತ್ತು. ನಮಸ್ಕಾರ ರೀಪ ದೊಡ್ಡ ಮಂದಿಗೆ. ನಮಸ್ಕಾರ ಮಾಡ್ರಿ ದೊಡ್ಡ ಮಂದಿ ಬಂದ್ರ. ನಮಸ್ಕಾರ ರೀ. ಯಾ ಮಾಡ ಅಲ್ರ ದೊಡ್ಡ ಮಂದಿ, ನೀವು ದೊಡ್ಡ ಮಂದಿ. ಅಲ್ಲೋ ದೋಸ್ತ, ಈ ದೋಸ್ತಗಳನ್ನ ಬಿಟ್ಟ ಮದುವೆ ಹಂಗ ನಿಂಗ ಹೆಂಗಾರೆ ಮನಸ್ ಬತ್ತು? ಅಲ್ಲೋ ನಿನ್ನ ಮದುವೆಯಾಗ ನಾವು ಬಾಳ ಊಟತ್ತಿದ್ದೀವನ, ಹೆಂಗಾರೆ ಮನಸ್ ಬತ್ತು ನಿಂಗ ನಮ್ಮನ್ನ ಬಿಟ್ಟು ಮದುವೆ ಆಗಾಕ? ನಮ್ಮ ಮನಿ ಪರಿಸ್ಥಿತಿ ಬಗ್ಗೆ ನಿಂಗೆ ಗೊತ್ತಾಯ್ತಲಪ್ಪ. ನಮ್ಮ ಅಣ್ಣ ನನ್ನ ಮದುವೆ ಯಾದಿ ಮೇಲೆ ಶಾದಿ ಮಾಡ್ತಾನೆ ನಂಗೇನು ಕನಸು ಬಿದ್ದಿತ್ತನ್ರು. ಹಿಂಗ್ಯಾಕ್ರು ಆಗಿದ್ದಾಗ್ಲಿ ಹೋಗ್ಲಿ, ನಮ್ಗೆ ಇವತ್ತು ಪಾರ್ಟಿ ಬೇಕ ಈಗಿಂದ ಈಗ. ಅದು ಇವತ್ತೇ ಬೇಕ. ಹಾ ಇದಪ್ಪ ಮಾತಂದ್ರ ಹಿಂಗ ಒಮ್ಮೆ ಅಂದ್ರೆ ಹೆಂಗ್ರು ಇಶಾಗ ರಾಕ ರೂಪಾಯಿ ಬೇಡನ್ರು. ಮನೆ ಸಾವುಕಾರನ ಹೊಲದಾಗ ಕಥಾ ಹಾರವಾಗಿ ಬಂದೇನಿ, ಅದ್ರ ಪಗಾರ ಬಂದ್ರಪ್ಪ ಮೊದಲು ನಿಮ್ಗ ಪಾರ್ಟಿ ಕೊಡ್ತಾನೆ ಆತಿಲೋ. ನಾ ಬರ್ತೇನೆ, ನಮ್ಮ ಅಣ್ಣ ಹಾದಿ ಕಾಯ್ತಿರ್ತಾನ ಮನ್ಯಾಗ. ಆಹಾ ಅಣ್ಣ ಕಾಯ್ತಾನವೇನ ವೈನಿ ಕಾಯ್ತಾಳ? ಆಗ್ಲಿ ಆಗ್ಲಿ ನಡಿಲೆ. ಯಾಕ ಏನಾತ? ಮಕ ಸಪ್ ಮಾಡಿಲ್ಲ, ಹೊಲಕ್ ನೀರ್ ಹಸದಲ್ಲ ಆತನ? ಎಲ್ಲಿದಾಕತ್ಯ ಮೋಟ್ರ್ ಚಾಲು ಮಾಡಿ 2 ಹೆಜ್ಜೆ ಮುಂದೆ ಬರ್ಕೊಡ್ದ ಬಾಯ ನೀರೆಲ್ಲ ಬದ್ ಹೊಂಟಾವ. ಹಿಂಗಾದ್ರ ಎದಿ ಮಟ್ಟ ಬೆದ್ರು ಕಬ್ಬ ಎಲ್ಲಿ ಒಣಗಿ ಹೋಗುತ್ತೆ ಅಂತ ಚಿಂತೆ ಐತೈತೆ ರೀ. ನೀವ್ ಯಾಕೆ ಚಿಂತೆ ಮಾಡ್ತೀರಿ? ಆ ದೇವ್ರ ಅದಾನ, ಆ ದೇವ್ರ ನಮ್ ಕೈ ಬಿಡಂಗಿಲ್ರಿ. ಆ ದೇವ್ರಿಗೆ ನಮ್ಮಂತ ರೈತರ ಮೇಲೆ ಕರುಣೆ ಅನ್ನೋದ ಇಲ್ಲ. ಅವ್ ಕರುಣೆ ತೋರಿಸಿ ಸರಿಯಾದ ಟೈಮ್ಗೆ ಮಳೆ ಕೊಟ್ಟಿದಂದ್ರೆ ಚಲೋ ಅಂತ ಬೆಳೆ ಬರ್ತೈತಿ. ಚಲೋ ಅಂತ ಬೆಳೆ ಬಂದಿದ್ರೆ ನಾವು ಎಲ್ಲರಂಗ ಕಾಮ್ಗ ಸುಖದ್ಲಿ ಇರ್ತಿದ್ವಿ. ಆದರೆ ಏನು ಮಾಡೋದು, ಅವ ಸರಿಯಾದ ಟೈಮ್ಗೆ ಮಳೆನೂ ಕೊಡಂಗಿಲ್ಲ, ಚಲೋ ಅಂತ ಬೆಳೆನೂ ಬರಂಗಿಲ್ಲ. ಇಷ್ಟೆಲ್ಲ ಆಸ್ತಿ ಇದ್ದು ಯಾರೂ ಇಲ್ಲದ ಅನಾಥರಂಗ ಹುಟ್ಟಿದ ಊರು ಬಿಟ್ಟ ಬೇರೆ ರಾಜ್ಯಕ್ಕೆ ದುಡ್ಯಾಕೆ ಹೋಗುವಂಥ ಪರಿಸ್ಥಿತಿ ಬಂದತ್ತೆ ನಮ್ಮಂತ ರೈತರಿಗೆ. ಮಮ್ಮರ್ ನೀರ್ ತಗೋರಿ. ಹಾ ಕೊಡುವ. ಹಾ ಕೃಷ್ಣ ಎಲ್ಲಿ ಹೋಗ್ಯಾನವಾ? ಅವ್ರ ಊರಾಗ ಬೀಸಾಕತ್ ಹೋಗ್ಯಾರ್ರಿ. ಅಲ್ಲ ಕೃಷ್ಣನ್ ಮದ್ವೆಗೆ ಊರಾಗೆಲ್ಲ ಕಂಡಾಪಟ್ಟಿ ಸಾಲ ಮಾಡಿದಿ, ಇಸ್ಕೊಂಡವ್ ರೊಕ್ಕ ಎಲ್ಲ ಈ ವಾರನೇ ವಾಪಸ್ ಕೊಡ್ತೇನೆ ಅಂದಿಯಲ್ಲ, ರೊಕ್ಕ ಏನ್ ಸಜ್ಜು ಮಾಡಿ ನೀಲ ನೀನು? ಎಲ್ಲಿ ಸಜ್ಜಕ್ಕವ? ನಾನು ಎಲ್ಲ ಕಡೆ ಕೇಳೋಣಿ, ಎಲ್ಲಿ ರೊಕ್ಕನ ಹೊಂದ್ವಲ್ವ. ಮೊನ್ನೆ ಬ್ಯಾಂಕಿಗೆ ಹೋಗಿದ್ನಿ, ಹೊಲದ ಮೇಲೆ ಲೋನ್ ಕೊಡ್ರಿ ಅಂತೇಳಿ ಅರ್ಜಿ ಕೊಟ್ಟು ಬಂದಾನೆ. ನೋಡೋಣ ನಾಳೆ ಕೃಷ್ಣನ ಬ್ಯಾಂಕಿಗೆ ಕಳ್ಸೋನು, ಏನೇನಾಗೈತಿ ನೋಡ್ಕೊಂಡು ಬರ್ತಾನೆ. ಹಾಂ ನಾ ಅಲ್ಲೇ ಹಾದಿ ಮೇಲೆ ಪಾನ ಮರ್ತು ಬಂದಾನೆ, ತೊಗೊಂಬರ್ತನ. ಎಷ್ಟೊತ್ರಿ ಬರೋದ? ಬಜಿ ಹೇಳಿದ್ನಲ್ಲ ತಂದಿಲ್ಲ? ರಾಕ್ಯಾರ ನಿಮ್ಮ ಅಪ್ಪ ಕೊಡ್ತಾನ ಬಜ್ಜಿ ತರಾಕ.
ಹಂಗ್ಯಾಕ ಸಿಡಕ್ರಾಣಿ ಏನಾತು? ಏನಿಲ್ರಿ ಕಾಕು ಬಜ್ಜಿ. ಈಗ ಬಂದಿ ಕೃಷ್ಣ? ಅಲ್ಲೋ ಕೃಷ್ಣ, ಹೋಗಿದ್ ಕೆಲ್ಸ ಏನಾತ? ಬ್ಯಾಂಕ್ದಾಗ ಲೋನ್ ಕೊಡ್ತೇನಂದ್ರನ? ನಮ್ಮಂತವ್ರಿಗೆ ಎಲ್ಲಿದ್ ಕೊಡ್ತಾರೆ ಅವ್ರ ಸಾಲ? ಯಾರು ತಮ್ಮ ಶೋಕಿ ಸಲುವಾಗಿ ಕೋಟಿ ಗಂಟ್ಲೆ ಸಾಲ ಮಾಡಿ ದೇಶ ಬಿಟ್ಟು ಓಡಿ ಹೋಗ್ತಾರೆ ನೋಡ್ರಿ, ಅಂಥವ್ರಿಗೆ ಕೊಡ್ತಾರೆ ಅವ್ರ ಸಾಲ. ನಾವು ರೈತರ ನಮ್ಮ ಆಸ್ತಿ ಪತ್ರ ತೊಗೊಂಡು ಹೋಗಿ ಬ್ಯಾಂಕ್ದಾಗ ಸಾಲ ಕೊಡೋದು ಕೇಳಿದ್ರೆ ಬ್ಯಾಂಕ್ದವ್ರು ಹೇಳ್ತಾರೋ ಅಲ್ಲಿ ಸಹಿ ಮಾಡ್ಸ್ಕೊಂಬರಿ ಇಲ್ಲಿ ಸಹಿ ಮಾಡ್ಸ್ಕೊಂಬರಿ ಅಂತೇಳಿ ತಿಂಗಳ ಗಂಟ್ಲೆ ಓಡಿಸಾಡ್ತಾರ. ತಿಂಗಳ ಆದ ಬಳಿಕ ಸಾರಿ ಸರ್ ನಿಮ್ಮ ಹೊಲದ ಮೇಲೆ ಲೋನ್ ಆಗಲಿಲ್ಲ ಅಂತ ಹೇಳ್ತಾರೆ. ವೈನಿರಿ, ಈ ರಾಜಕಾರಣಗಳಿಗೆ ಇಲೆಕ್ಷನ್ ಬಂದಾಗಟ್ಟ ನಮ್ಮಂಥ ರೈತರು ನೆನಪಾಗ್ತಾರ್ರಿ. ನಮ್ಮ ರಾಜಕೀಯ ಲಾಭ ಸಲುವಾಗಿ ದೊಡ್ಡ ದೊಡ್ಡ ಭಾಷೆ ಮಾಡಿ ಹೇಳ್ತಾರ್ರಿ. ರೈತರು ಇಲ್ದ ದೇಶನೇ ಇಲ್ಲ, ರೈತದ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ. ಆದ್ರೆ ನಿಜವಾದ ರೈತರ ಪರಿಸ್ಥಿತಿ ಹೆಂಗೈತೆ ಅಂತೇಳಿ ಯಾರಿಗೂ ಗೊತ್ತಿಲ್ರಿ. ಬರೀ ಆ ದೇವ್ರೊಬ್ಬ ನಮ್ಗೆ ಸಾಥ್ ಕೊಟ್ಟ ಕರೆಕ್ಟ್ ನಮ್ಗೆ ಮಳೆ ಕೊಟ್ರೆ ಸಾಕು. ಯಾವ ಸರ್ಕಾರದವ್ರು ನಮ್ಗೆ ಸಾಲ ಮನ್ನಾನು ಮಾಡೋದು ಬೇಕಾಗಿಲ್ಲ, ಯಾವ ಬ್ಯಾಂಕ್ದವ್ರು ನಮ್ಗೆ ಲೋನ್ ಕೊಡೋದು ಬೇಕಾಗಿಲ್ರಿ. ಯಾಕೋ ಒದರಾಡಕತ್ತಿಯಲ್ಲ, ಏನಾಗೈತಿ? ಇನ್ನೇನ್ ಆಗ್ತೈತಿ? ಬ್ಯಾಂಕ್ದಾಗ ಏನೋ ಲೋನ್ ಕೊಡಂಗಿಲ್ಲ ಅಂದ್ರಂತ ಅದಕ್ ಬಂದ್ ಒದರಾಡತಾನ. ಕೃಷ್ಣ, ಬಡವನ್ ಸಿಟ್ಟ ದೌಡೆಗೆ ಮೂಲ ಅಂತಾರ. ಯಾರ ಮೇಲೆ ಸಿಟ್ಟು ಮಾಡ್ಕೊಂಡ ಏನು ಉಪಯೋಗ ಐತಿ? ಅದಕ್ಕೆಲ್ಲ ನಾವು ಒಂದು ಪರಿಹಾರ ಮಾಡೀನಿ, ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇಟ್ಟಂಗಿ ಬಟ್ಟಿ ಮಾಲಕರ ಕಡೆ ಅಡ್ವಾನ್ಸ್ ರೊಕ್ಕ ಇಸ್ಕೊಂಡು ಬಂದೇನಿ. ಯಾರ್ಯಾರ ಕಡೆ ಸಾಲ ಮಾಡಿವಲ್ಲ ಈ ವಾರ ಕೊಡ್ತೀವಂತ ಮಾತು ಕೊಟ್ಟಿವು. ಕೊಟ್ಟು ಮಾತಾ ಉಳಿಸ್ಕೋಬೇಕಲ್ಲ, ಯಾಕಂದ್ರೆ ನಾವು ರೈತರದೀವು. ಒಂದು ವೇಳೆ ಜೀವ ಬಿಡ್ತೀವಿ ಕರೆ ಕೊಟ್ಟು ಮಾತಾ ಯಾವತ್ತೂ ತಪ್ಪಂಗಿಲ್ಲ. ನಾನು ನಿಮ್ಮ ಒಯ್ನಿ ಒಂದು 6 ತಿಂಗಳು ಹಿಟ್ಟಂಗಿ ಬಡ್ದಾಗ ಸಾಲ ಮುಟ್ಟಿಸ್ತೀವಿ. ನೀನು ನಿನ್ನ ಹೆಂಡ್ತಿ ಹೊಲ ಮನೆ ಕಡೆ ನೋಡ್ಕೊರಿ. ಏನಂತಿ? ನೀ ಹೆಂಗೆ ಹೇಳ್ತಿ ಹಂಗ ನಾವು ಎಷ್ಟೋ ತನಕ ಕುಂಡಿರ್ತೀರಿ? ಬರೀ ಟೈಮ್ ಆಗಿತ್ತು, ಊಟ ಮಾಡೋಣ. ಹಾ ಬಂದಿವ. ಭಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಡಿ ಊಟ ಮಾಡೋಣ. ಸ್ವಲ್ಪ ಸ್ವಾಜ್ ಐತಾ? ಹಿಡಿದು ಮತ್ತೇನೋ ಏ ಮಗಣ, ಯಾಕೋ ಅಳ್ಬಾರ್ದಪ್ಪ. ಅಳ್ಬೇಡ, ನಾವು ನಡೀತೀವಿ ತಮ್ಮ ಮನೆ ಕಡೆ ಹುಷಾರ ತಂಗಿ, ನಡೀತೀವ. ಸುಜಿ, ಅವ ಏನ್ ಹಠ ಮಾಡಿದ್ರು ಹೊಡ್ಯಾಕ ಹೋಗ್ಬೇಡ. ಒಮ್ಮೆ ತಿಳಿಸಿ ಅವ ತಿಳ್ಕೊತಾನ. ಅಕ್ಕ ನೀ ಕಡೆದು ಒಟ್ಟ ಚಿಂತೆ ಮಾಡಕ್ ಹೋಗ್ಬೇಡ. ಈ ಖುಷಿ ನಿನ್ಕಿಂತನೂ ಚೆನ್ನಾಗಿ ನೋಡ್ಕೊತಾನ. ಸಾವ್ಕಾಸ ಹೋಗ್ಬರ್ರಿ. ಅಪ್ಪು ನೋಡಿಲ್, ಕಾಕೂಗ ಒಟ್ಟ ಕಾಡ್ಸಕ್ ಹೋಗ್ಬೇಡ. ಹಾ, ಅವ್ರ ಏನ್ ಹೇಳ್ತಾರ ಕೆಲ್ಸ ಕೇಳ್ಕೊತ ಮಾಡ. ಹಾ, ಬರೋಣ, ಬರ್ತೀವಿ. ಬರ್ತೀವಪ್ಪ.
ಏನಾತ ಕನಸ ಏನಾರ ಬಿತ್ತನ? ಹೂಣ ಭಾಳ ಕೆಟ್ಟ ಕನಸು ಬಿದ್ದಿತ್ತು. ಏನಾತ್ರಿ? ಊರಾಗ ತಮ್ಮಾಗ ಏನೋ ಆದಂಗ ಅನಿಸಾಕತೈತೆ. ಭಾಳ ಕೆಟ್ಟ ಸಂಕಟ ಆಗತೈತೆ. ಅಂತದೇನು ಆಗಿರಂಗಿಲ್ಲ. ನೀ ಯಾಕೆ ಮನ್ಸಿಗೆ ಹಚ್ಕೋತಿ ಅಂತದೆಲ್ಲ ಏನಾಗಿಲ್ಲ. ತಗೋರಿ ತಗೋರಿ. ಬಿಡ, ಅಂತದೆಲ್ಲ ಏನಾಗಿರಂಗಿಲ್ಲ. ಸುಮ್ಮ ಮಕ್ಕೋ ನೀನು, ಮಲ್ಕೋ. ಏನಾಗಿರಲ್ಲ, ಮಲ್ಕೋ. ಮಮ್ಮ, ಊಟಕ್ಕೆಲ್ಲ ರೆಡಿ ಮಾಡಿ ಊಟ ಮಾಡೋಣ ಬರ್ರಿ. ಊಟಕ್ಕ ಒಮ್ಮೆ ಮ್ಯಾಲಿರೋ ಇಬ್ರು ಬಡ ಬಡ ಹೊಟ್ಕೊಳ್ಳೋಣ. ಇಬ್ರಿಗೆ ಬಡ ಬಡ ಹಿಟ್ಟಂಗೆ ಕೊಡು. ಇದನ್ನೆಲ್ಲ ಒಮ್ಮೆ ಒಟ್ಟಿ ಹೊತ್ತಾಟ ಊಟಕ್ಕೆ ಹೋಗೋಣ. ಪೂಜಿ, ಪೂಜಿ, ಯಾಕ ಏನಾತ? ಏನಿಲ್ರಿ, ಊರ್ ಬಿಟ್ಟು ಬಂದು 3 ತಿಂಗಳಾತ. ನನ್ ಕೂಸಿನ ಭಾಳ ನೆನಪಾಗತೈತಿ. ಹುಚ್ಚಿ, ತಮ್ಮ ಕೃಷ್ಣ ಹೇಳೀನಿ, ಈ ತಿಂಗಳಾರ ಅದೊಂದು ಸಾಲ ಸೂಟಿ ಕೊಡ್ದೈತತ, ಕರ್ಕೊಂಡ್ ಬರ್ತಂದಾನ. ಹೋಗಿ ಹೆಂಗೆ ಹೋಗಿ. ಏನತ್ತ? ಏನ್ ಮಾಡ್ಕೊಂಡಿ? ಕೈ ಊರು ಮಾಡಬಾರ್ದ. ಬಾ ಚೆನ್ನಾಗಿ ಬರೀ ಗಡ್ಬಡ ಗಡ್ಬಡ ಕೆಲಸ ನೋಡಿ ಮಾಡಂಗಿಲ್ಲ ನಾನು. ಸಾವಕಾಶ ಬಿದ್ದಿ. ಕೊಂಡಿಲ್ಲ ಸಾಕ ನೋಡಿದ ರೀ ಹಸು ಆಗ್ಯವ್ರ ನಂಗೆ. ಹೊಸ ಬರ್ತಿಲ್ಲ, ಊಟ ಐತಿ. ಓ ತಿನ್ನಿಸ್ತಾನ. ಸಾವಕಾಶ ಸಾವಕಾಶ ಸಾವಕಾಶ. ಇಡಿ ನೀರು ಕುಡಿ. ಇವತ್ತು ನಮ್ ಸಾಲ ಸುಟ್ಟಿ ಬಿದ್ದು. ಹೌದಾ ರಾಜು? ಅವ ಅಪ್ಪನ ಕಡೆ ಯಾವಾಗ ಹೋಗುದು? ನಾಳೆ ಹೋಗುನು. ಬಾ ಬಾ ಸಾವಕಾಶ ಬಾ. ಬಾ ಊಟ ಮಾಡಕ್ಕೆ ಬಾಕಿ
ಬಿಡ ಈಗ ಬಸ್ ಟೈಮ್ ಆಗೈತಿ ಹೋಗುಣ್ರಿ ಬಸ್ ತಪ್ಪ್ರಿ ಏನತ್ತ ನಿಮ್ಮ ಅಪ್ಪ ಹೇಳಿ ಮತ್ತೊಂದು ತರ್ಸನ್ಲ ಕಾಕು ನಾನು ರೆಡಿ ಆಗಿ ಬರ್ಲೆ ಏ ನಡಿ ಬಸ್ ಟೈಮ್ ಆಗೈತಿ ನಡಿ ಎಷ್ಟೊತ್ತಕ ಮಾಡ್ತಿ ಸುಜಿ ಬಾ ಪಟಕನ ಬಸ್ ಹೋಗ್ತೈತಿ ಎಷ್ಟೊತ್ತಕ ಹೇಳತ್ತೀನಿ ದೌಡ್ ತಯಾರಾಗತ್ರಿ ಬಾ ಊರಿಗೆ ಹೋಗೋದೈತೆ ನೀನು ಎಷ್ಟು ಖುಷಿಯಾಗ ನೋಡು ಮಗ ಅವ್ರ ಅವ್ವ ಅಪ್ಪ ನೋಡವನನ್ರವ ಹೌದು ಮತ್ತೆ ಸುಜಿ ಹಾ ನೀವಿಬ್ರು ಎಲ್ಲ ನಿಂದ್ರಿ ನಾ ಕರಾಡ್ ಬಸ್ ಎಷ್ಟು ನೋಡ್ಕೊಂಡು ಬರ್ತೀನಿ ಜಲ್ದಿ ಬರ್ರಿ ಸರ್ ಕರಾಡ್ ಬಸ್ ಯಾವಾಗಿತ್ರಿ ಈಗ ಮುಂಜಾನೆ ಈಗ ಏನಿಲ್ರಿ ಈಗ ಯಾವ ಮುಂಜಾನೆ ಕುಡಿ ಈಗ ಬರ್ತಾರ ನಿಮ್ ಕಾಕ ಏನಾಯ್ತ್ರಿ ಬಸ್ ಐತಂತ್ರಿ ಕರಾಡಕ್ಕೆ ಹೋಗೋ ಬಸ್ಸಿಗೆ ಯಾವಿಲ್ಲತ್ತ ಬೆಳಗ್ಗೆ ಐತೈತ ಹೆಂಗ್ ಮಾಡೋದ್ರಿ ಏನೇನು ಮಾಡ್ತಿ ಇಲ್ಲೇ ಎಲ್ಲಾರು ವಸ್ತಿ ಹೋಗೋ ನಡಿ ಏಪ ಬಾ ಬರ ಬಾ ನಮ್ ಕಾಲ್ದ ಕಾಕ ಅವ್ರು ಇಲ್ಲೇ ಕೊಂಡ್ಕೊಂಡ್ ನೋಡ್ರಿ ಕೊಂಡೋನು ಕಾಲ ಸ್ವಲ್ಪಪ್ಪ ಊಟ ಮಾಡಮ್ಮ ಹಾ ಇಲ್ಲೇ ಮಾಡೋಣ್ರಿ ಜಾಗ ಚಲೋ ಹಸು ಆಗ್ಯಾವಪ್ಪು ए इथं का बसलाय कुठं आलाय हा इथं बसले की 500 रुपये दंड होणार निघा इथनं उठा उठा निघा चला ಕಾಕಾ ಕಾಕಾ ನಂಗೆ ಭಾಳ ಹಸು ಆಗ್ಯದ ಕಾಕಾ ನಡಿಯಪ್ಪ ಇಲ್ಲೇ ಎಲ್ಲಾರು ಹೋಗಿ ಊಟ ಮಾಡೋಣ ಈಗ ಕೃಷ್ಣ ತಗೊಂಡ್ ಇನ್ನ ಎಲ್ಲಿ ಹೋಗುದ್ರಿ ನನಗೇನು ಗೊತ್ತಾ ಎಲ್ಲರಿಗೆ ಜಾಗ ಸಿಕ್ಕರೆ ಊಟ ಮಾಡಿ ಅಲ್ಲೇ ವಸ್ತಿ ಮಾಡೋಣ ನಡಿ ರೀ 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 ಬ್ಯಾಗ್ ರೀ ನಿಂದ್ರಿ ಇಲ್ಲೇ ನಿಂದ್ರು उद्या मारे उद्या बघ सोड की रे कसला माल आहे रे आई शपथ काय फिगर आहे रे लागले रे लोक चल येतेस काय रेट किती हा तुझा भांडाच्या मला मारतोयस तुझ्या आईला केलं रे ಏ ಬಿಡ್ರು ಬಿಡ್ರು ಅಣ್ಣ ನಿಮ್ಮ ಕಾಲು ಬಿಡ್ತೀನಿ ಬಿಡ್ರು ಬಿಡ್ರು ಅಣ್ಣ ಏ ಬಿಡ್ರು ಏ ಅಣ್ಣ ಬಿಡು ಅಣ್ಣ ಕಾಲು ಬಿಡ್ತಾರೆ ಬಿಡು आवाज करू नको ಏ ಅಣ್ಣ ನಿನ್ನ ಕಾಲು ಬಿಡ್ತೀನಿ ಹೊರಗ काय रे बाळा फक्त अर्धा तास सोडतो त्याला ಅಡಕ್ ಬಿಡು ಬಿಡು ಹೊರಗ रांडाच्या
तुला काय सांगितलं माझा डोका फिरू नका चल कुत्र्यानो सोडता का नाही तिला रांडच्या अरे दाद्या कुठल्या गावचं तुम्ही एवढं रात्री त्याला घेऊन इकडं का आलायस ಅರೆ ನೀವು ಕನ್ನಡದವ್ರ ನನಗೂ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತೈತಿ ಅಲ್ಲ ಇಂಥ ಸುಮಾರು ಏರಿಯಾದಾಗ ನೀ ಯಾಕೆ ಇಲ್ಲಿ ಬಂದಿ ಈಕಿನ ಕರ್ಕೊಂಡ ಅಕ್ಕ ನಮ್ದು ಹತ್ನಿ ಊರಿನಿಂದ ಬಂದಿರಿ ಬರ್ಬೇಕಾದ್ರ ಏಯ್ ಇತಗ ಬಸ್ಲೆ ರೀ 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 ಬ್ಯಾಗ್ ರೀ ಬ್ಯಾಗ್ ರೀ कसला माल आहे रे ಅಷ್ಟ್ರಾಗ ನೀವು ಬಂದ್ರಿ ನಮ್ಮ ದೇವ್ರಗತ್ಲೆ ಕಾಪಾಡ್ರಿ ನೋಡ್ರಕ್ಕ ಅಲ್ಲ ಈ ಊರಾಗ ನಿಮ್ಗ ಯಾರೇ ಪರಿಚಯದವ್ರು ಅದಾರೇನು ಯಾರು ಇಲ್ರಕ್ಕ ಅಳಬೇಡ ಅಳಬೇಡ ಗಾಬರಿ ಕೇಳಬೇಡ ನಾ ಅದೀನಿ ನಾನು ನಿನಗೆ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ನಡಿ ತಗೋರಿ ಪಿಶ್ವಿ ತಗೋಯವ ಬರ್ರಿ ಹೌದು ಊರ್ ಕಡೆ ನಿಮ್ ಹೊಲ ಮನೆ ಏನೂ ಇಲ್ಲ ಅಣ್ಣ ಐತ್ರಕ್ಕ ಒಂದು 6 ಎಕರೆ ಹೊಲ 6 ಎಕರೆ ಹೊಲ ಇದ್ರು ಮತ್ತೆ ಇಲ್ಲಿ ಯಾಕೆ ದುಡಿಯಾಕ ಬಂದಿರಿ ನೀವು ಏನ್ ಮಾಡೋದ್ರಕ್ಕ ನಮ್ಮ ದೇಶದೊಳಗ ವೇಸ್ಟ್ ಬಿದ್ದಿರೋ ಕೆಬ್ಬನ ಪತ್ರ ತಗಡ ಪ್ಲಾಸ್ಟಿಕ್ ಕಿಮ್ಮತ್ ಐತಿ ಆದ್ರೆ ನಮ್ಮಂತ ರೈತರು ಬೆಳೆದಿರೋ ಬೆಳೆಗೆ ಎಲ್ಲಿ ಕಿಮ್ಮತ್ ಐತ್ರಕ್ಕ ಏನ್ ಮಾಡೋದು ನೀ ಹೇಳುದು ಬರೋಬ್ಬರ ಐತೆ ಅಣ್ಣ ಯಾವಾಗ ಪಿಜ್ಜಾ ತರ ಆನ್ಲೈನ್ದಾಗ ಆರ್ಡರ್ ಮಾಡಿ ರೊಟ್ಟಿ ತಿನ್ನೋ ಪರಿಸ್ಥಿತಿ ಬರ್ತೈತಿ ನೋಡು ಅವಾಗ ಗೊತ್ತಾಗೈತಿ ಈ ರೈತರ ಕಷ್ಟ ಕಣ್ಣೀರ ಕಿಮ್ಮತ್ತ ಬೆಲೆ ಗೊತ್ತಾಗ್ತದ ಅಲ್ಲಿ ತಾನೇ ಇವ್ರಿಗೆ ಗೊತ್ತಾಗುದಿಲ್ಲ ಅಣ್ಣ ನಡಿ ಹೋಗೋಣ ಬರ್ರಿ ಬೇಗ देवा तुम्ही नमस्ते नमस्ते अरे दादा आम्हाला एक रूम पाहिजे होतं रे रूम पाहिजे होय एसी नॉन एसी नॉन एसी चालतंय की मग आधार कार्ड वगैरे आयडी वगैरे नाही रे आयडी प्रूफ आधार कार्ड काही नाही ते शेतकरी लोक आहे परगावचे आहेत जर थोडाफार बघ की आहे का मिळणार पण जरा रेट जास्त होणार किती होणार चार्जेस तरी 2000 रुपये होईल बघ की थोडाफार कम करून दे बहिणीसाठी 1500 रुपये चालतं देखील ತಗೋಪ್ಪ ಕಿಲಿ ಅವ್ರ ರೂಮ್ ತೋರಿಸ್ತಾರ ಹೋಗಿ ಯಾಕಂದ್ರೆ ನಿಮ್ಮ ಋಣ ಯಾವತ್ತೂ ತೀರ್ಸಕ್ಕಾಗಂಗಿಲ್ರಿ ಇರ್ಲಿ ಬಿಡಪ್ಪ ಕನ್ನಡದವರಾಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಲಿಕ್ಕಂದ್ರೆ ಹೆಂಗೆ ಒಂದು ಕೆಲಸ ಮಾಡಿ ಹೌದು ಈ 1000 ರೂಪಾಯಿ ತಗೋ ನಿನ್ನ ಮಗನ ನಿಮ್ಮ ಹೆಂಡತಿಗೆ ಕರ್ಕೊಂಡು ಊರು ತಲುಪ ಸಾವಕಾಶ ಇರ್ಲಿ ಸಾವಕಾಶ ಹೋಗ್ರಪ್ಪ ನಾ ಇನ್ನು ಬರ್ತೀನಿ ಹಾಂ ಸಾವಕಾಶ ಹೋಗ್ರಿ ಹಾಂ ನಡಿ ಸಾವಕಾಶ ಬರ ಬರ್ರಿ ಊಟ ಮಾಡೋಣ ಅಂತ್ರಿ ಹುಡುಗ ಭಾಳ ಹಸಿದೈತಿ ಊಟ ಮಾಡ್ತೇಪ್ಪ ಬರ್ರಿ ಇಲ್ಲೇ ಕೂತು ಊಟ ಮಾಡೋಣ ಬರ್ರಿ काय लागणार आहे तुम्हाला पाणी पाणी ವರ್ರಿ ರಾಜು ಏನಾಯ್ತು ಯಾರು ತಮ್ಮ ರಾಜು ಏಕೈತೆ ಕ ಗೋಳಿ ತಂದಿಲ್ಲ ಇಲ್ರಿ
ಅಯ್ಯೋ ದೇವ್ರ, ಈ ಗುಳಿಗೆ ಗುಂಗಣ್ಯಾಗ ನಾ ಯಾಕಡೆ ಬಣ್ಣಪ್ಪ? ಯಾಕಡೆ ಹೋಗ್ಬೇಕು ಒಂದು ತಿಳಿವತ್ಲ? ಈ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು. ಹಾಂ, साहेब हेच बघा देव हेच तो साहेब म्हणजे कार कार बिड्री बिड्री साहेब कोण आहेस तो? करायला जो जो लाले जो 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 लाले जो 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 लाले जो 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 लाले जो ना 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 ಈ ನಮ್ಮ ಕಿರುಚಿತ್ರದ ಮೂಲಕ ಎಲ್ಲರಿಗೆ ತಿಳಿಸುವುದೇನೆಂದ್ರೆ ರೈತ ದೇಶದ ಬೆನ್ನೆಲುಬು ಅನ್ನೋದು ಕೇವಲ ಪ್ರಚಾರಕ್ಕಾಗಿ ಸೀಮಿತ ಆಗಿದೆ ಹೊರತ ನಿಜವಾದ ರೈತರ ಪರಿಸ್ಥಿತಿ ಹೆಂಗೈತೆ ತಿಳಿ ಯಾರಿಗೂ ಅರ್ಥ ಆಗ್ತಿಲ್ಲ. ಸರಿಯಾದ ಟೈಮ್ಗೆ ಮಳೆ ಆಗದ ಬರಗಾಲ ಬಿದ್ದ ತನ್ನ ಭೂಮಿ ಮೇಲಿರೋ ಸಾಲ ತೀರಿಸ್ಬೇಕಂತೇಳಿ ರೈತ ರಾಜ್ ಬಿಟ್ಟು ರಾಜಕ್ಕೆ ದುಡಿಲಾಕವಾದ್ರ ಇಂಥ ಎಷ್ಟೋ ಅಮಾಯಕ ರೈತರ ಮೇಲೆ ಹಲ್ಲೆ ನಡಿಲತ್ತಾವ. ಇಡೀ ಜಗತ್ತಕ್ಕೆ ಅನ್ನ ಹಾಕೋ ರೈತರ ಮೇಲೆ ಈ ಥರ ಅನ್ಯಾಯ ಆದ್ರೆ ಮತ್ತು ನಮ್ಮ ನಿಮ್ಮೆಲ್ಲರ ಹೊಟ್ಟೆ ಹೆಂಗೆ ತಣ್ಣಗಿರ್ತಾವ್ರಿ? ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ನಮಸ್ಕಾರ.